ಸದ್ಯ ಕುಶಾಲನಗರ ತಾಲೂಕಾಸ್ಪತ್ರೆಯಲ್ಲಿ ವಿನಯ್ ಪಾರ್ಥಿವ ಶರೀರ ಇದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಹುಟ್ಟೂರು ಎಡುಂಡೆ ಗ್ರಾಮದಲ್ಲಿ ಈಗ ನೀರವ ಮೌನ ಆವರಿಸಿರುವಂಥದ್ದು. ಸೋಮವಾರಪೇಟೆಯ ಎಡುಂಡೆ ಗ್ರಾಮ, ಅಲ್ಲಿ ಅವರ ನಿವಾಸದ ಮುಂದಿನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಾರ್ಥಿವ ಶರೀರ, ಮತ್ತೊಂದು ಕಡೆ ಅವರ ಅಂತಿಮ ಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಬೇಕಾದಂತಹ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ವಿನಯ್ ಹುಟ್ಟೂರಿನಲ್ಲಿ ಈಗ ನೀರವ ಮೌನ ಆವರಿಸಿದೆ. ವಿನಯ್ ಮೂಲತಃ ಕುಶಾಲನಗರದವರು, ಬಟ್ ಅವರು ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಕಂಪನಿಯೊಂದರಲ್ಲಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸ್ವಗ್ರಾಮ ಎಡೊಂಡೆ ಗ್ರಾಮದಲ್ಲಿ ಪಬ್ಲಿಕ್ ಟಿವಿ ಇರ್ತಕ್ಕಂಥದ್ದು. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಅವರ ಮನೆಯ ಸಮೀಪ ನಾವಿದ್ದೇವೆ. ನೀವಿಲ್ಲಿ ನೋಡಿದ್ರೆ ನೀರವ ಮೌನ ಈ ಒಂದು ಗ್ರಾಮದಲ್ಲಿ ಆವರಿಸಿರ್ತಕ್ಕಂಥದ್ದು. ಯಾರು ನೋಡಿದ್ರೂ ಕೂಡ ಶೋಕ ಮಡುಗಟ್ಟಿದೆ. ಸಾಕಷ್ಟು ಬಂಧು ಮಿತ್ರರು, ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಕೂಡ ಈ ಒಂದು ಏನು ವಿನಯ್ ಸೋಮಯ್ಯ ಅವರು ಬದುಕಿದಂತಹ ಅವರ ತಂದೆ ಮನೆಗೆ ಹಲವಾರು ಜನರು ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮಾಜಿ ಯೋಧನ ಮನೆ ಕೂಡ ಆಗಿರ್ತಕ್ಕಂಥದ್ದು ಇದು. ಯಾಕಂದರೆ ಅವರು ತಂದೆ, ವಿನಯ್ ಅವರ ತಂದೆ ದೇಶ ಸೇವೆಯನ್ನು ಮಾಡಿ ಬಂದಿರತಕ್ಕಂಥದ್ದು ಕೂಡ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಹಲವಾರು ಜನರು, ಗ್ರಾಮಸ್ಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಂದು ಆ ಮನೆಯ ಕುಟುಂಬ ಸದಸ್ಯರಿಗೆ ಧೈರ್ಯವನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದೆಡೆ ಕುಶಾಲನಗರದಲ್ಲಿ ಅವರ ಮೃತದೇಹ ಏನಿದೆ, ಆ ಮೃತದೇಹವನ್ನು ಈಗಾಗಲೇ ಅವರ ಕುಟುಂಬಸ್ಥರು ಮತ್ತು BJP ಕಾರ್ಯಕರ್ತರು ಒಂದು ರೀತಿ ಕೊಡಗಿನ ಶಾಸಕರಿಗೆ ಮೇಲೆ FIR ಆಗೋ ತನಕನೂ ಕೂಡ ಮೃತದೇಹದ ಅಂತ್ಯಕ್ರಿಯೆಯನ್ನು ಮಾಡಲ್ಲ ಅಂತ ಕೂಡ ಪಟ್ಟು ಹಿಡಿದಿರೋದು. ಹೀಗಾಗಿ ಮನೆಯ ವಾತಾವರಣ ಯಾವ ರೀತಿ ಅಂದರೆ ಶೋಕ ಅತ್ಯಂತ ಹೆಚ್ಚಾಗಿ ಮಡುಗಟ್ಟಿದೆ ಅಂತಲೇ ಹೇಳ್ಬೋದು ಕುಟುಂಬಸ್ಥರಲ್ಲಿ. ಅಷ್ಟೇ ಅಲ್ಲದೆ ಮನೆಯ ಅನತಿ ದೂರದಲ್ಲೇ ಇರ್ತಕ್ಕಂಥ ಅವರ ತೋಟದ ಮನೆ ಏನಿದೆ, ಅವರ ತಂದೆ ಏನು ಇದ್ದರು, ಅವರ ತಂದೆಯ ಸಮಾಧಿ ಪಕ್ಕದಲ್ಲೇ ಈಗ ವಿನಯ್ ಸೋಮಯ್ಯ ಅವರ ಅಂತ್ಯಕ್ರಿಯೆ ಕೂಡ